ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡುವಂಥ ಒಂದು ಟಾಪಿಕ್ ಯಾವುದಪ್ಪ ಅಂತಂದರೆ ಇನ್ಫ್ಲೇಷನ್. ಇನ್ಫ್ಲೇಷನ್ ಅಂತಕ್ಕಂಥದ್ದು ಅರ್ಥಶಾಸ್ತ್ರದಲ್ಲಿ ಬಹಳಷ್ಟು ಪ್ರಮುಖವಾದಂಥ ವಿಷಯ. ಮತ್ತು ನಾವು ಈ ಒಂದು ಹಣದುಬ್ಬರದ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಲೇಬೇಕಾದಂಥ ಒಂದು ವಿಷಯ. ಹಾಗಾಗಿ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ನೋಡಿದರೆ ಹಣದುಬ್ಬರ ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖವಾದಂಥ ಒಂದು ಚಾಪ್ಟರ್ ಆಗ್ತದೆ. ಮತ್ತು ಸಾಕಷ್ಟು ಪರೀಕ್ಷೆಗಳಲ್ಲಿ ಈ ಒಂದು ಹಣದುಬ್ಬರದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿರುವುದು ಉಂಟು. ಹಾಗಾಗಿ ನೀವೇನಾದರೂ ಅರ್ಥಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಲಿಯಬೇಕಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಶೇರ್ ಮಾಡಿ, ಮಾಹಿತಿಯನ್ನು ಹಂಚಿಕೊಳ್ಳಿ. ಈಗ ನೋಡಿ, ಅರ್ಥಶಾಸ್ತ್ರದಲ್ಲಿ ಈ ಒಂದು ತರಗತಿಯಲ್ಲಿ ಹಣದುಬ್ಬರದ ಬಗ್ಗೆ ನೋಡ್ತೀವಿ. ಏನು ಹಣದುಬ್ಬರ ಅಂತಂದರೆ ನೋಡಿ, ಹಣದುಬ್ಬರ ಅಂತಂದರೆ ಡೆಫಿನೇಷನ್ ಬರ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಹಣದುಬ್ಬರ ಎಂದರೆ ಸಾಮಾನ್ಯ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಹೆಚ್ಚಳವಾಗುವ ಸ್ಥಿತಿಗೆ ನಾವೇನಂತ ಕರಿಬೋದು? ಹಣದುಬ್ಬರ ಅಂತ ಕರಿಬೋದು. ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ನಿರಂತರವಾಗಿ ಹೆಚ್ಚಳವಾಗುವ ಸ್ಥಿತಿಗೆ ಏನಂತ ಕರಿಬೋದು? ಹಣದುಬ್ಬರ ಅಂತ ಕರಿಬೋದು. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದು ಕಪ್ ಆಫ್ ಟೀ, ಇಲ್ಲಿ ಇಯರ್ಸ್ ಕೊಟ್ಟಿದ್ದೀನಿ, ಅದರ ಕೆಳಗಡೆ ರುಪೀಸ್ ಕೊಟ್ಟಿದ್ದೀನಿ. ಅಂದರೆ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಮತ್ತೊಂದು ವರ್ಷಕ್ಕೆ ಏನಾಕೊಂತ ಹೋಗ್ತಾ ಇದೆ? ಇಟ್ ಗ್ರ್ಯಾಜುಲಿ ಇನ್ಕ್ರೀಸಸ್. ಅಂದರೆ ಆ ವಸ್ತುವಿನ ಬೆಲೆ ಏನಾಕೊಂತ ಹೋಗ್ತಾ ಇದೆ? ಹೆಚ್ಚಾಕೊಂತ ಹೋಗ್ತಾ ಇದೆ. ಆದರೆ ಕ್ವಾಂಟಿಟಿ ಅಷ್ಟೇ ಸಿಗ್ತಾ ಇದೆ, ಬೆಲೆ ಮಾತ್ರ ಏನಾಕೊಂತ ಹೋಗ್ತಾ ಇದೆ? ಹೆಚ್ಚಾಕೊಂತ ಹೋಗ್ತಾ ಇದೆ. ಇದನ್ನೇ ನಾವೇನಂತ ಕರೆದ್ವಿ? ಹಣದುಬ್ಬರ ಅಂತ ಕರೆಯುವಂಥದ್ದು. ಹಾಗಾದರೆ ಸರ್, ಹಣದುಬ್ಬರ ಆದರೆ ಒಳ್ಳೆಯದ, ಆಗದೇ ಇದ್ದರೆ ಒಳ್ಳೆಯದ ಅಂತಂದರೆ ಅದಕ್ಕೂ ಒಂದು ಸರ್ಕಾರ ಒಂದು ಗೈಡ್ಲೈನ್ಸ್ ಕೊಟ್ಟಿದೆ. ದ ಇನ್ಫ್ಲೇಷನ್ ಟಾರ್ಗೆಟ್ ಅಂತ ಒಂದು ಗೈಡೆನ್ಸ್ ಕೊಟ್ಟಿದೆ. ಇನ್ಫ್ಲೇಷನ್ ಟಾರ್ಗೆಟ್ ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾನೆ. ವಾಟ್ ಈಸ್ ದ ಇನ್ಫ್ಲೇಷನ್ ಟಾರ್ಗೆಟ್ ಅಂತ ಕೇಳಿದ್ದಾನೆ. ಆಗ ನಿಮ್ಗೆ ಗೊತ್ತಿರಬೇಕು 4 ± 2. 4 ± 2 ಈ ಒಂದು ರೇಂಜಲ್ಲಿ ಇದ್ದರೆ ಆ ದೇಶದ ಅರ್ಥವ್ಯವಸ್ಥೆ ಬಹಳ ಅದ್ಭುತವಾಗಿರುತ್ತದೆ. ಮತ್ತು ಸರ್, ಇನ್ಫ್ಲೇಷನ್ ಆಗದೇ ಇದ್ದರೆ ಅಥವಾ ಹೆಚ್ಚಾಗಿ ಆದರೆ ಅಥವಾ ಕಡಿಮೆ ಆದರೆ ಏನು ಇಫೆಕ್ಟ್ ಆಗುತ್ತೆ? ಎಸ್, ಅಬ್ಸಲ್ಯೂಟ್ಲಿ. ಇದು ಅರ್ಥವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತದೆ. ಇನ್ಫ್ಲೇಷನ್ ಆಗದೇ ಇದ್ರೂ ಅಭಿವೃದ್ಧಿ ಆಗಲ್ಲ, ಇನ್ಫ್ಲೇಷನ್ ಬಹಳ ಕಡಿಮೆ ಇದ್ರೂ ಅಭಿವೃದ್ಧಿ ಆಗಲ್ಲ, ಇನ್ಫ್ಲೇಷನ್ ಜಾಸ್ತಿ ಆದ್ರೂ ಏನಾಗುತ್ತೆ? ನಿಮಗೆ ಸಾಕಷ್ಟು ತೊಂದರೆಗಳುಂಟು. ಹಾಗಾಗಿ ನಮಗೆ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ಒಂದು ಸ್ಟೇಬಲ್ ಆಗಿರಬೇಕಪ್ಪ ಅಂತಂದರೆ 4 ± 2 ಈ ರೇಂಜಲ್ಲಿ ಇದ್ದರೆ ಆ ದೇಶದ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ಚೆನ್ನಾಗಿರ್ತದೆ. ಹಾಗಾಗಿ ನೋಟ್ ಮಾಡಿ. ಇನ್ಫ್ಲೇಷನ್ ಟಾರ್ಗೆಟ್ ಈಸ್ 4 ± 2. ಯಾಕೆ ಇದೇ ಟಾರ್ಗೆಟ್ ಇರಬೇಕಪ್ಪ ಅಂತಂದರೆ ದೇಶ ಅಭಿವೃದ್ಧಿ ಆಗಬೇಕು ಅಂತಂದರೆ ನಮಗೆ ಈ ಕಂಡೀಷನ್ಸ್ನಲ್ಲಿ ಇರಬೇಕು, 4 ± 2ನಲ್ಲಿ ಇರಬೇಕು. ಹಾಗಾಗಿ ಅದಿತ್ತು ಅಂತಂದರೆ ಏನು ಆಗುತ್ತೆ? ನಮಗೆ ಆ ದೇಶ ಅಂತಕ್ಕಂಥ ಅಭಿವೃದ್ಧಿ ಆಗುತ್ತೆ. ಅದಕ್ಕಾಗಿ ಇನ್ಫ್ಲೇಷನ್ ಅಂತಕ್ಕಂಥದ್ದು ಈ ರೇಂಜಲ್ಲಿ ಆಗಬೇಕು. ಇನ್ನೂ ನಿಮಗೆ ಬಹಳ ಚೆನ್ನಾಗಿ ಹೇಳಬೇಕಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು ಮಾರುಕಟ್ಟೆಗೆ ಒಂದು ವಸ್ತುವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗ್ತೀರಿ. ಆ ವಸ್ತುವಿನ ಬೆಲೆ 100 ರೂಪಾಯಿ ಆಗಿದೆ. ಆ ವಸ್ತುವಿನ ಬೆಲೆ ಎಷ್ಟಾಗಿದೆ? 100 ರೂಪಾಯಿ ಇದೆ. ಈಗ ನಮ್ಮ ಇನ್ಫ್ಲೇಷನ್ ಟಾರ್ಗೆಟ್ ಏನು ಹೇಳ್ತಾ ಇದೆಯಪ್ಪ ಅಂತಂದರೆ 4 ± 2 100 ರೂಪಾಯಿ ಇರುವಂಥದ್ದು 4 ರೂಪಾಯಿಗೆ 104 ರೂಪಾಯಿ ಇದ್ರೂ ಓಕೆ. ಮತ್ತು -2 100 ರೂಪಾಯಿ ಇರತಕ್ಕಂಥ ವಸ್ತು -2 ಅಂತಂದರೆ 98 ರೂಪೀಸ್ ಆದ್ರೂ ಓಕೆ. ಇನ್ನು ಬಿಟ್ವೀನ್ ಇತ್ತು ಅಂತಂದ್ರೆ ಆ ದೇಶ ಏನಾಯಿತು? ಚೆನ್ನಾಗಿ ಅಭಿವೃದ್ಧಿ ಹೊಂದತ್ತೆ. ಇಲ್ಲ ನಿಮಗೆ ಇನ್ಫ್ಲೇಷನ್ ಅಂತಕ್ಕಂಥದ್ದು 4 ± ಗಿಂತನೂ ಜಾಸ್ತಿ ಆಗೋಯ್ತು ಸರ್. ಫಾರ್ ಎಕ್ಸಾಂಪಲ್ ಸರ್, ಇನ್ಫ್ಲೇಷನ್ ಅಂತಕ್ಕಂಥದ್ದು 10% ಆಯಿತು. ಇನ್ಫ್ಲೇಷನ್ ಅಂತಕ್ಕಂಥ 10% ಆಯಿತು. ಈಗ 10% ಆದರೆ ಸರ್ ದೇಶ ಅಭಿವೃದ್ಧಿ ಆಗಲ್ವಾ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡೋಣ. ಈಗ ನೀವು ಒಂದು ವಸ್ತುವನ್ನು 100 ರೂಪಾಯಿಗೆ ತೆಗೆದುಕೊಳ್ತಾ ಇದ್ರಿ. ಈಗ ಎಷ್ಟು ಜಾಸ್ತಿ ಆಗ್ತಾಯಿದೆ ನಿಮಗೆ?
ಸೊ 10% ಅಂತಂದರೆ ಸೊ 110 ರೂಪಾಯಿ ಆಯಿತು. ಸೊ ಈಗ 10% ಜಾಸ್ತಿ ಆಯಿತು ಅಂತಂದರೆ ಆ ವಸ್ತುವಿನ ಬೆಲೆ ಎಷ್ಟಾಯಿತು ನಿಮಗೆ 110 ರೂಪಾಯಿ ಆಗಿಬಿಡ್ತು. ಈಗ ಜನಸಾಮಾನ್ಯರು ಒಂದೇ ಸಾರಿ ಇಷ್ಟು ಬೆಲೆ ಜಾಸ್ತಿ ಅದು ಕೊಂಡ್ಕೊತೀರಾ? ಕೊಂಡ್ಕೊಳ್ಳಲ್ಲ. ಡಿಮ್ಯಾಂಡು ನೀವೇನು ಮಾಡ್ತೀರಿ? ಕಡಿಮೆನ ಮಾಡ್ತೀರಿ. ಈಗ ಡಿಮ್ಯಾಂಡ್ ಕಡಿಮೆ ಆಯಿತು ಅಂತ ತಿಳ್ಕೊಳ್ಳಿ, ಜನಸಾಮಾನ್ಯರ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಆದ್ದರಿಂದಾಗಿ ಯಾವುದೇ ಸರ್ಕಾರಗಳು ಸಹ ಸೊ ಏನು ಮಾಡುವಂಥದ್ದು, ಇನ್ಫ್ಲೇಷನ್ ಟಾರ್ಗೆಟನ್ನು ಮೇಂಟೈನ್ ಮಾಡುತ್ತೆ. ಒಂದು ವೇಳೆ ಮೇಂಟೈನ್ ಮಾಡದೇ ಇದ್ದರೆ ಆ ಒಂದು ದೇಶದ ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ ಜನರು ಆ ಸರ್ಕಾರವನ್ನು ಬೀಳಿಸುವ ಮಟ್ಟಿಗೂ ಹೋಗಬಹುದು. ಆದ್ದರಿಂದಾಗಿ ಯಾವುದೇ ಕಾರಣಕ್ಕೂ ಇನ್ಫ್ಲೇಷನನ್ನು ಏನು ಮಾಡುವಂಥದ್ದು ಹೆಚ್ಚಾಗೋಕ್ಕೆ ಸರ್ಕಾರಗಳು ಮತ್ತು RBI ಅಂತಕ್ಕಂಥದ್ದು ಬಿಡುವುದಿಲ್ಲ. ಅದಕ್ಕೆ ಆದಂಥ ಕೆಲವೊಂದು ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತರುವುದುಂಟು. ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ಸೊ ಒಂದು ಎಣ್ಣೆ ಪಾಕೆಟ್ ಏನು ಮಾಡುವಂಥದ್ದು 100 ರೂಪಾಯಿ ಆಯಿತು ಅಂತಂದರೆ ಏನು ಮಾಡ್ತೀರಿ? ಎಲ್ಲರೂ ಪರ್ಚೇಸಿಂಗ್ ಮಾಡ್ಕೊತ ಬರ್ತೀರಿ. ಈಗ ಒಂದು ವಸ್ತುವಿನ ಬೆಲೆ, ಅದೇ ಎಣ್ಣೆ ಪಾಕೆಟ್ನ ಬೆಲೆ 200 ರೂಪಾಯಿ ಆಗೋದ್ರೆ ಇದು ಏನು ಮಾಡುವಂಥದ್ದು, ಜನರ ಸಾಮಾನ್ಯ ಬೆಲೆ ಇಂಪ್ಯಾಕ್ಟ್ ಆಗುತ್ತೆ. ಆಗ ಸೊ ನೀವೇನು ಮಾಡ್ತೀರಿ? ಒಂದು ವಸ್ತುವಿನ ಡಿಮ್ಯಾಂಡು ಪ್ರೈಸ್ ಬೆಲೆ ಹೆಚ್ಚಾದಂತೆ ಸೊ ನೀವೇನು ಮಾಡ್ತೀರಿ? ಡಿಮ್ಯಾಂಡನ್ನು ಕಡಿಮೆ ಮಾಡ್ತೀರಿ. ಆಗ ಏನಾಗುತ್ತೆ ಅಂತಂದರೆ ಇದು ಜನಸಾಮಾನ್ಯರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈಗ ನಮ್ಮ ಭಾರತ ಸರ್ಕಾರ ಇರುವುದು ಸೊ ಏನು ಮಾಡುವಂಥದ್ದು, BPL ಹೋಲ್ಡರ್ಸು ನಿಯರ್ಲಿ 80 crore ಪೀಪಲ್ಸ್ ಇದ್ದಾರೆ. 80 ಕೋಟಿ ಜನರು ಸೊ ಬಿಲೋ ಪವರ್ಟಿ ಲೈನಲ್ಲಿದ್ದಾರೆ. ಈ ಒಂದು ವೇಳೆ ನಿಮ್ಮ ಬೆಲೆ ಹೆಚ್ಚಾದರೆ ಈ 80 ಕೋಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈ 80 ಕೋಟಿ ಜನ ಏನು ಮಾಡುತ್ತೆ? ನೆಕ್ಸ್ಟು ಸರ್ಕಾರ ಬಂದಾಗ ಆ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಪ್ರಯತ್ನಕ್ಕೆ ಹೋಗಬಹುದು. ಅದರಿಂದಾಗಿ ಸರ್ಕಾರಗಳು ಸಹ ಏನು ಮಾಡುವಂಥದ್ದು, ಅತಿ ಹೆಚ್ಚಾಗಿ ಇನ್ಫ್ಲೇಷನ್ ಆಗಲಿಕ್ಕೆ ಸರ್ಕಾರಗಳು ಕೂಡ ಬಿಡುವುದಿಲ್ಲ. ಹಾಗಾಗಿ ಸೊ ಇನ್ಫ್ಲೇಷನ್ ಅಂತಕ್ಕಂಥದ್ದು ಸೊ ಯಾವ ಟಾರ್ಗೆಟಲ್ಲಿ ಇರಬೇಕು? ನಮಗೆ 4+R-2 ಈ ಟಾರ್ಗೆಟಲ್ಲಿದ್ದರೆ ಮಾತ್ರ ನಮಗೆ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಹೊಂದಲಿಕ್ಕೆ ಚಾನ್ಸಸ್ ಆಗುತ್ತೆ. ಇಲ್ಲಾಂತಂದರೆ ಅದು ಕೆಲವೊಂದು ಎಫೆಕ್ಟ್ಸ್ ಏನಾಗುತ್ತೆ ಅಂತಂದರೆ ಜನಸಾಮಾನ್ಯರ ಮೇಲೆ ಬೀಳುವಂತಾಗುತ್ತದೆ. ಆದ್ದರಿಂದಾಗಿ ಹಣದುಬ್ಬರ ಅಂತಕ್ಕಂಥದ್ದು ಈಗ ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇವಾಗ ಸೊ ಮೆಥಡ್ಸ್ ಟು ಮೆಜರ್ ಇನ್ಫ್ಲೇಷನನ್ನು ಸೊ ಹೆಂಗೆ ಮೆಜರ್ಮೆಂಟ್ ಮಾಡ್ತೀವಿ? ಸೊ ಇನ್ಫ್ಲೇಷನ್ನ ಹ್ಯಾರ್ ಮೆಷರ್ಮೆಂಟನ್ನು ಮಾಡ್ತಾರೆ. ನೋಡಿ, ಇನ್ಫ್ಲೇಷನ್ ಈಸ್ ಮೆಷರ್ಡ್ ಇನ್ 3 ಡಿಫರೆಂಟ್ ವೇಸಲ್ಲಿ ಇನ್ಫ್ಲೇಷನ್ನ ಮೆಜರ್ಮೆಂಟ್ ಮಾಡ್ಬೋದು. ಒಂದನೇದು WPI ಅಂತಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಎರಡನೇದು CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಆಮೇಲೆ ಥರ್ಡ್ ಒನ್ ಈಸ್ GDP ಡಿಪ್ಲೆಟಾರ್. ಈ ಮೂರೂ ವಿಧದಲ್ಲಿ ನಾವು ಇನ್ಫ್ಲೇಷನನ್ನು ಏನು ಮಾಡ್ಬೋದು? ಅಳತೆ ಮಾಡಬಹುದು. ಹೀಗಾಗಿ WPI, CPI, GDP ಡಿಪ್ಲೆಟಾರ್ ನಿಮ್ಗೆ ಗೊತ್ತಿರಬೇಕು. ಸೊ WPI ಅಂತಂದರೆ ಏನು, CPI ಅಂತಂದರೆ ಏನು, ನೆಕ್ಸ್ಟ್ ಏನು ಮಾಡೋದು GDP ಡಿಪ್ಲೆಟಾರ್ ಅಂತಂದರೆ ಏನು, ಸ್ಪಷ್ಟವಾಗಿ ಗೊತ್ತಿರಬೇಕು. ಸೊ ದಯವಿಟ್ಟು ಲೈನಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಡಿ, ಕಾನ್ಸೆಪ್ಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ನೋಡಿ, WPIನಲ್ಲಿ ನಿಮಗೇನಾಗ್ತದಂದರೆ ಸೊ ಇಲ್ಲಿ ಬೃಹತ್ ಸರಕುಗಳಾಗಿ ಸಿಗ್ತದೆ ನಿಮಗೆ. ಮತ್ತು ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ನಿಮಗೆ ಬಿಡಿಯಾಗಿ ವಸ್ತುಗಳು ಏನಾಗೋದಿಲ್ಲ, ಇಲ್ಲಿ ಸಿಗುವುದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ನೀವು ಹೋಂಡಾ ಶೋರೂಮ್ಗೆ ಹೋಗ್ತೀರಿ. ಈಗ ಹೋಂಡಾ ಶೋರೂಮಿಗೆ ಹೋದಾಗ ಅಲ್ಲಿ ನಿಮಗೆ ಒಂದೇ ಒಂದು ಗಾಡಿ ಕೊಡು ಅಂತಂದರೆ ಕೊಡಲಿಕ್ಕೆ ಬರುವುದಿಲ್ಲ. ಅಲ್ಲಿ ಸೊ ಅದು ಎಂಥ ಪ್ರೈಸ್ ಆಗಿರುತ್ತೆ ಅಲ್ಲಿ, ದಟ್ ಈಸ್ ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ, ಬೃಹತ್ ಸರಕುಗಳಾಗಿರುತ್ತೆ. ನಿಮಗೆ ಬಿಡಿ ಭಾಗದಲ್ಲಿ ಸಿಗೋದಿಲ್ಲ. ನಿಮಗೇನಾಗುತ್ತೆ, ಸಗಟು ಬೆಲೆ ಸೂಚ್ಯಂಕ ಅಂತ ಕನ್ನಡದಲ್ಲಿ ಕರಿತೀವಿ. ಆದರೆ CPI ಅಂತಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಂದರೆ ಗ್ರಾಹಕ ಚಿಲ್ಲರೆ ಬೆಲೆ ವಸ್ತುಗಳು ಅಂತ ಕರಿತೀವಿ. ಇಲ್ಲಿ ನಿಮಗೆ ಬಿಡಿಯಾಗಿ ಸಿಗುವಂಥ ಕೆಲಸಗಳು ಹಾಕೊತ ಹೋಗ್ತಾ ಇರ್ತದೆ. ಅದೇ ರೀತಿಯಾಗಿ GDP ಡಿಪ್ಲೆಟಾರ್ ಅಂತಂದರೆ ನೋಡಿ, GDP ಡಿಪ್ಲೆಟಾರ್ ಇಟ್ ಈಸ್ ದ ರೇಷಿಯೋ ಬಿಟ್ವೀನ್ ಪ್ರಸ್ತುತ ವರ್ಷದ ಬೆಲೆಗಳನ್ನು ಮೂಲ ವರ್ಷದ ಬೆಲೆಗಳಿಗೆ ಹೋಲಿಕೆ ಮಾಡಿದಾಗ ಸೊ ಏನೋ ಒಂದು ಚೇಂಜಸ್ ಆಗ್ತದೋ ಅದನ್ನು GDP ಡಿಪ್ಲೆಟಾರ್ ಅಂತ ಕರಿತೀವಿ. ದ GDP ಡಿಪ್ಲೆಟಾರ್ ಇಟ್ ಈಸ್ ದ ರೇಷಿಯೋ ಬಿಟ್ವೀನ್ ಕರೆಂಟ್ ಪ್ರೈಸ್ ಆ್ಯಂಡ್ ಬೇಸ್ ಇಯರ್. ಕರೆಂಟ್ ಪ್ರೈಸ್ ಆ್ಯಂಡ್ ಬೇಸ್ ಇಯರ್ ಈಸ್ ಕಾಲ್ಡ್ ಆಸ್ GDP ಡಿಪ್ಲೆಟಾರ್ ಅಂತ ಕರಿಬೋದು. ನೋಡಿ, ಭಾಳ ಇಂಪಾರ್ಟೆಂಟ್, ಎಕ್ಸಾಮ್ನಲ್ಲಿ ಸಾಕಷ್ಟು ಸರಿ ಆಗಿದೆ. ವಾಟ್ ಈಸ್ GDP ಡಿಪ್ಲೆಟಾರ್? ನೋಡಿ, ಎಲ್ಲ ನೋಟ್ಸ್ ಮಾಡಿ, ಭಾಳಷ್ಟು ಯೂಸ್ಫುಲ್ ಆಗುತ್ತೆ ನಿಮಗೆ.
ಮತ್ತು ಸಾಕಷ್ಟು ನೋಟಿಫಿಕೇಷನ್ಸ್ ಬರ್ತಾ ಇದೆ. ಅದರಿಂದಾಗಿ ಸೊ ಸಾಕಷ್ಟು ನೀವು ಚೆನ್ನಾಗಿ ಕಲ್ತಿದ್ದೇ ಆದಲ್ಲಿ ಡೆಫಿನೆಟ್ಲಿ ನೀವೇನಾಗ್ತೀರಿ, ವಿನ್ ಆಗ್ತೀರಿ. ಅದರಿಂದಾಗಿ ಜಿ ಡಿ ಪಿ ಡಿಪ್ಲೇಟರ್ ಅಂತ ಕೇಳ್ತೇನೆ. ವಾಟ್ ಈಸ್ ಸಾಕಷ್ಟು ಸರ್ ಎಕ್ಸಾಮ್ನಲ್ಲಿ ಆಗಿದೆ, ವಾಟ್ ಈಸ್ ಜಿ ಡಿ ಪಿ ಡಿಪ್ಲೇಟರ್ ಅಂತಾಗಿದೆ. ಅದಕ್ಕೆ ಪ್ರಸ್ತುತ ವರ್ಷದ ಬೆಲೆಯನ್ನು ಮೂಲ ವರ್ಷದ ಬೆಲೆಗೆ ಹೋಲಿಕೆ ಮಾಡಿದಾಗ ಅದರಲ್ಲಿ ಏನೋ ಒಂದು ವ್ಯಾಲ್ಯೂಸ್ ಬರುತ್ತೋ ಅದನ್ನು ಜಿ ಡಿ ಪಿ ಡಿಪ್ಲೇಟರ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ದ ಜಿ ಡಿ ಪಿ ಡಿಪ್ಲೇಟರ್ ಇಟ್ ಈಸ್ ದ ರೇಷಿಯೋ ಬಿಟ್ವೀನ್ ಕರೆಂಟ್ ಇಯರ್ ಪ್ರೈಸಸ್ ಆ್ಯಂಡ್ ಬೇಸ್ ಇಯರ್ ಪ್ರೈಸಸ್ ಇಸ್ ಕಾಲ್ಡ್ ಆಸ್ ಜಿ ಡಿ ಪಿ ಡಿಪ್ಲೇಟರ್. ಗೊತ್ತಾಗ್ತಾ ಇದೆಯಾ? ಡಬ್ಲ್ಯೂ ಪಿ ಅಂತ ಗೊತ್ತಾಗ್ತಾ ಇದೆಯಾ? ಸಗಟು ಬೆಲೆ ಸೂಚ್ಯಂಕ ಅಂತಂದರೆ ಹೋಲ್ಸೇಲ್ ಸಿಗುತ್ತದೆ, ಲಂಸಂಬಲ್ ಸಿಗುತ್ತೆ. ಸಿ ಪಿ ಐ ಅಂತಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ, ಅದನ್ನು ನಿಮಗೆ ಬಿಡಿ ಬಿಡಿಯಾಗಿ ಸಿಗುತ್ತೆ. ಜಿ ಡಿ ಪಿ ಡಿಪ್ಲೇಟರ್ ಅಂತಂದರೆ ಪ್ರಸ್ತುತ ವರ್ಷದ ಜಿ ಡಿ ಪಿಯನ್ನು ಮೂಲ ವರ್ಷದ ಜಿ ಡಿ ಪಿಗೆ ಹೋಲಿಕೆಯನ್ನು ಮಾಡಿದಾಗ ಏನು ಬರ್ತದೋ ಅದನ್ನು ಜಿ ಡಿ ಪಿ ಡಿಪ್ಲೇಟರ್ ಅಂತ ಕರಿತೀವಿ. ಸರ್ ಹಾಗಾದರೆ ಪ್ರಸ್ತುತ ವರ್ಷದ ಜಿ ಡಿ ಪಿ ಅಂದರೆ ಏನು, ಮತ್ತು ಬೇಸ್ ಇಯರ್ ಜಿ ಡಿ ಪಿ ಅಂತಂದರೆ ಏನು? ಡೌಟ್ ಬರಬೇಕು ನಿಮಗೆ. ಪ್ರಸ್ತುತ ವರ್ಷದ ಜಿ ಡಿ ಪಿ ಎಂದರೆ ಏನು ಮತ್ತು ಬೇಸ್ ಇಯರ್ ಜಿ ಡಿ ಪಿ ಎಂದರೆ ಏನು ಅಂತ ಡೌಟ್ ಬರಬೇಕು ನಿಮಗೆ. ಕೇಳಬೇಕು, ನೀವು ಕ್ವಶನ್ನ ರೈಸ್ ಮಾಡಬೇಕು. ನೋಡಿ ಸರ್, ಹಾಗಾದರೆ ಪ್ರಸ್ತುತ ವರ್ಷದ ಜಿ ಡಿ ಪಿಗೂ ಮತ್ತು ಬೇಸ್ ಇಯರ್ ಜಿ ಡಿ ಪಿಗೂ ಸರ್ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿದಾಗ, ಸೊ ನೋಡಿ, ಪ್ರಸ್ತುತ ವರ್ಷದ ಜಿ ಡಿ ಪಿನಲ್ಲಿ ನಿಮ್ಗೆ ಏನನ್ನು ಒಳಗೊಂಡಿರುತ್ತದೆ? ಇನ್ಫ್ಲೇಷನ್ ಒಳಗೊಂಡಿರುತ್ತದೆ. ಪ್ರಸ್ತುತ ವರ್ಷದ ಜಿ ಡಿ ಪಿನಲ್ಲಿ ಇನ್ಫ್ಲೇಷನ್ ಒಳಗೊಂಡಿರುತ್ತದೆ. ಆದರೆ ಮೂಲ ವರ್ಷದ ಜಿ ಡಿ ಪಿ, ಬೇಸ್ ಇಯರ್ ಜಿ ಡಿ ಪಿನಲ್ಲಿ ಏನು ಒಳಗೊಂಡಿರುವುದಿಲ್ಲ? ಇನ್ಫ್ಲೇಷನ್ ಒಳಗೊಂಡಿರುವುದಿಲ್ಲ. ಇಂಪಾರ್ಟೆಂಟ್ ಆಗಿ ನೋಟ್ ಪಾಯಿಂಟ್ ಹಾಕೊಂಡು ಬರ್ಕೊಳ್ಳಿ. ಕರೆಂಟ್ ಇಯರ್ ಜಿ ಡಿ ಪಿ ಅಥವಾ ಪ್ರಸ್ತುತ ವರ್ಷದ ಜಿ ಡಿ ಪಿನಲ್ಲಿ ಸೊ ನಿಮ್ಗೆ ಏನನ್ನು ಒಳಗೊಂಡಿರುತ್ತದೆ? ಸೊ ಇನ್ಫ್ಲೇಷನ್ ಒಳಗೊಂಡಿರುತ್ತದೆ. ಸರ್, ಬೇಸ್ ಇಯರ್ ಜಿ ಡಿ ಪಿನಲ್ಲಿ ಏನು ಒಳಗೊಂಡಿರುವುದಿಲ್ಲ? ಇನ್ಫ್ಲೇಷನನ್ನು ಎಕ್ಸ್ಕ್ಲೂಡ್ ಮಾಡಿರ್ತೀವಿ. ಕರೆಂಟ್ ಇಯರ್ನಲ್ಲಿ ಇನ್ಫ್ಲೇಷನ್ನ ಇನ್ಕ್ಲೂಡ್ ಮಾಡಿರ್ತೀವಿ. ಭಾಳ ಇಂಪಾರ್ಟೆಂಟ್, ನೋಟ್ ಪಾಯಿಂಟ್ ಹಾಕೊತ ಬರ್ಕೊಳ್ಳಿ. ಮತ್ತು ನೋಟ್ 2ನೇ ಪಾಯಿಂಟ್ ಹಾಕೊತ ಬರ್ಕೊಳ್ಳಿ. ದ ಬೇಸ್ ಇಯರ್ ಜಿ ಡಿ ಪಿ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಕರೆಂಟ್ ಇಯರ್ ಜಿ ಡಿ ಪಿ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಬೇಸ್ ಇಯರ್ ಜಿ ಡಿ ಪಿ. ನೋಟ್ ಪಾಯಿಂಟ್ ಮತ್ತೊಂದು ಸರಿ ಹೇಳ್ತೀನಿ ನೋಡಿ. ಕರೆಂಟ್ ಇಯರ್ ಜಿ ಡಿ ಪಿ ಅಥವಾ ಪ್ರಸ್ತುತ ವರ್ಷದ ಜಿ ಡಿ ಪಿ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಬೇಸ್ ಇಯರ್ ಜಿ ಡಿ ಪಿ ಬಿಕಾಸ್ ದೇರ್ ಫೋರ್ ಸೊ ಯಾಕೆ ನಿಮಗೆ ರೀಸನ್ ಗೊತ್ತಿದೆ? ಪ್ರಸ್ತುತ ವರ್ಷದ ಜಿ ಡಿ ಪಿ ಅಥವಾ ಪ್ರೆಸೆಂಟ್ ಇಯರ್ ಜಿ ಡಿ ಪಿನಲ್ಲಿ ನಿಮಗೆ ಏನು ಇನ್ಕ್ಲೂಡ್ ಆಗಿರುತ್ತೆ? ಜಿ ಡಿ ಪಿಯಲ್ಲಿ ನಿಮಗೆ ಇನ್ಫ್ಲೇಷನ್ ಇನ್ಕ್ಲೂಡ್ ಆಗಿರುತ್ತೆ. ಆದರೆ ಬೇಸ್ ಇಯರಲ್ಲಿ ಏನಾಗಿರುತ್ತೆ? ನಿಮಗೆ ಇನ್ಫ್ಲೇಷನ್ನ ಎಕ್ಸ್ಕ್ಲೂಡ್ ಮಾಡಿರ್ತೀವಿ. ಅದಕ್ಕಾಗಿಯೇ ಸೊ ಏನಾಗಿರುತ್ತೆ ನಿಮಗೆ ಕರೆಂಟ್ ಇಯರ್ ಜಿ ಡಿ ಪಿ ಯಾವಾಗಲೂ ನಿಮಗೆ ಹೆಚ್ಚಾಗಿರುತ್ತದೆ. ಯಾವುದಕ್ಕೆ ಕಂಪೇರ್ ಮಾಡಿದಾಗ? ಬೇಸ್ ಇಯರ್ ಜಿ ಡಿ ಪಿಗೆ ಕಂಪೇರ್ ಮಾಡಿದಾಗ. ಇಂಪಾರ್ಟೆಂಟು, ಎಕ್ಸಾಮ್ನಲ್ಲಿ ಬರ್ತದೆ. ಏನಾದರೂ ಸ್ಟೇಟ್ಮೆಂಟ್ ವೈಸ್ ಬಂತು ಅಂತಂದರೆ ಡೆಫಿನೆಟ್ಲಿ ನಿಮಗೇನು ಬರುತ್ತೆ ಇಲ್ಲಿ? ಸೊ ಆ ಒಂದು ಸ್ಟೇಟ್ಮೆಂಟ್ಸಲ್ಲಿ ಬರ್ತದೆ. ಈಗ ನೆಕ್ಸ್ಟ್ ನೋಡೋಣ. ಭಾಳಷ್ಟು ಜನಕ್ಕೆ ಇದು ಗೊತ್ತಿರೋದಿಲ್ಲ. ಸೊ ಈಗ ನೋಡ್ಕೊಳ್ಳಿ. ಸೊ ಡಬ್ಲ್ಯೂ ಪಿ ಐ ಅಂದರೆ ಏನು, ಸಿ ಪಿ ಐ ಅಂತಂದರೆ ಏನು, ಇವೆರಡಕ್ಕೆ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ತಿಳ್ಕೊಳ್ಳಿಕ್ಕೆ ಏನು ಮಾಡೋಣ, ಪ್ರಯತ್ನ ಮಾಡೋಣ. ಭಾಳ ಇಂಪಾರ್ಟೆಂಟ್ ನೋಡಿ. ಬೇಸ್ ಇಯರ್ ಅಂತ ಕರಿತೀವಿ, ಬೇಸ್ ಇಯರ್. ನೆಕ್ಸ್ಟ್ ಡಬ್ಲ್ಯೂ ಪಿ ಅಂತ ಒಂದು ಕಾಲಮ್ನಲ್ಲಿದೆ. ಸೊ 2ನೇ ಕಾಲಮಲ್ಲಿ ಸಿ ಪಿ ಐ ಅಂತ ಇದೆ ನೋಡಿ. ಬೇಸ್ ಇಯರ್ ಅಂತಕ್ಕಂಥದ್ದು ಡಬ್ಲ್ಯೂ ಪಿ ಐಗೆ ಬೇಸ್ ಇಯರ್ ಅಂತ ಕೇಳಿದ್ದಾನೆ. ಭಾಳಷ್ಟು ಸರಿ ಎಕ್ಸಾಂಪಲ್ ಆಗಿದೆ. ಸೊ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ಗೆ ಸೊ ಬೇಸ್ ಇಯರ್ ಯಾವುದು ಅಂತ ಕೇಳಿದ್ದಾನೆ, ಮೂಲ ವರ್ಷ ಯಾವುದು ಅಂತ ಕೇಳಿದ್ದಾನೆ. ಅವ ಸ್ಪಷ್ಟವಾಗಿ ಗೊತ್ತಿರಬೇಕು ನಿಮಗೆ. 2011 ಮತ್ತು 2012 ಭಾಳ ಇಂಪಾರ್ಟೆಂಟ್ ಆಗಿ ಸ್ಟಾರ್ ಮಾರ್ಕ್ ಹಾಕ್ರಿ. ಸೊ ಡಬ್ಲ್ಯೂ ಪಿ ಐಗೆ ಮೂಲ ವರ್ಷ ಯಾವುದು, ಸಗಟು ಬೆಲೆ ಸೂಚ್ಯಂಕದ ಮೂಲ ವರ್ಷ ಯಾವುದು ಅಂತ ಕೇಳ್ತಾನೆ. 2011, 2012 ಅಂತ ಗೊತ್ತಿರಬೇಕು. ಮತ್ತು ನೋಡಿ, ಭಾಳ ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಡಬ್ಲ್ಯೂ ಪಿ ಐನಲ್ಲಿ ಸೊ ಎಷ್ಟು ಸರಕುಗಳು ಕಂಡುಬರುತ್ತದೆ? ದ ಬ್ಯಾಸ್ಕೆಟ್ ಅಂತ ಕರಿತೀವಿ ಅದನ್ನು. ಅದರಲ್ಲಿ ನೋಡಿ 697 ಸರಕುಗಳು ಒಳಗೊಂಡಿರುತ್ತದೆ. ಯಾವುದರಲ್ಲಿ? ಸೊ ಡಬ್ಲ್ಯೂ ಪಿ ಐನಲ್ಲಿ ನಿಮಗೆ ಸೊ ಯಾವುದು ಎಷ್ಟು ಸರಕು ಒಳಗೊಂಡಿರುತ್ತದೆ? 697 ಸರಕುಗಳನ್ನು ಒಳಗೊಂಡಿರುತ್ತದೆ.
ನೆಕ್ಸ್ಟ್ ನೋಡಿ WPIನಲ್ಲಿ ಸೊ ನಾವೇನು ಮಾಡ್ತೀವಪ್ಪ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಓನ್ಲಿ ಗೂಡ್ಸ್. ಇಲ್ಲಿ ಏನು ಮಾಡ್ತದೆ, ಇಲ್ಲಿ ನಿಮಗೆ ಸರಕುಗಳು ಮಾತ್ರ ಕಂಡು ಬರುತ್ತದೆ WPIನಲ್ಲಿ. ಸೊ ಏನು ಸೇವೆಗಳು ಕಂಡು ಬರುವುದಿಲ್ಲ ಯಾವುದರಲ್ಲಿ, WPIನಲ್ಲಿ ನಿಮಗೆ ಸೊ ಏನಾಗ್ತದೆ ಓನ್ಲಿ ಸರಕುಗಳು ಮಾತ್ರ ಕಂಡು. ಎಕ್ಸಾಂಪಲ್ ಇವೆಲ್ಲ ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ ಫುಡ್ ಐಟಮ್ಸ್ ಹ್ಯಾವ್ ಲೆಸ್ಸರ್ ವೆಯ್ಟ್ಸ್ ಇನ್ WPI. ಸೊ ನೋಡಿ WPIನಲ್ಲಿ ಸೊ ಇಲ್ಲಿ ಯಾವುದಕ್ಕೆ ಸಾಕಷ್ಟು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಹೈಯೆಸ್ಟ್ ವೇಟೇಜ್ ಒಳಗೊಂಡಿರುತ್ತದೆ. ಹೈಯೆಸ್ಟ್ ವೇಟೇಜು ಸೊ ಯಾವುದ್ರಲ್ಲಿ ಒಳಗೊಂಡಿರುತ್ತದೆ, WPIನಲ್ಲಿ. ಇದು ಕ್ವಶನ್ ಆಗಿದೆ, UPSCನಲ್ಲೇ ಕ್ವಶನ್ ಆಗಿದೆ. WPIನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸು ಹೈಯೆಸ್ಟ್ ವೇಟೇಜ್ ಹೊಂದಿರುತ್ತೆ. ನೆಕ್ಸ್ಟ್ ನೋಡಿ CPI ನೋಡೋದಾದರೆ CPIಗೆ ಮೂಲ ವರ್ಷ ಯಾವುದು ಅಂತ ಕೇಳ್ತಾನೆ, 2012 ಅಂತ ಆಗಬೇಕಾಗ್ತದೆ. ಆದರೆ WPIಗೆ 2011, 2012. ಅದೇ CPIಗೆ ಮೂಲ ವರ್ಷ ಯಾವುದು ಅಂತ ಕೇಳ್ತಾನೆ, 2012 ಅಂತ ಹಾಕಬೇಕಾಗ್ತದೆ. ಮತ್ತು ನೋಡಿ CPIನಲ್ಲಿ ಸೊ ಎಷ್ಟು ವಸ್ತುಗಳು ಕಂಡು ಬರ್ತದಪ್ಪ ಅಂತಂದರೆ ಸೊ 200 ಕಮ್ಯುನಿಟೀಸ್ ಅಥವಾ 200 ವಸ್ತುಗಳು ಅಂತಕ್ಕಂಥದ್ದು ಕೂಡ ಕಂಡು ಬರ್ತದೆ. CPIನಲ್ಲಿ ದ CPI ಆಫ್ ದ ಬ್ಯಾಸ್ಕೆಟ್ ಈಸ್ ಕನ್ಸಿಸ್ಟ್ 200 ಐಟಮ್ಸ್ ಕಂಡು ಬರ್ತದೆ, 200 ಐಟಮ್ಸ್ ಕಂಡು ಬರುತ್ತದೆ. ಮತ್ತು ನೋಡಿ CPIನಲ್ಲಿ ಬೋತ್ ಇಟ್ ಮೆಷರ್ಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಇಲ್ಲಿ ಸೊ ಏನು ಮಾಡುವಂಥದ್ದು ಓನ್ಲಿ ಗೂಡ್ಸ್ ಬರ್ತದೆ, CPIನಲ್ಲಿ ಬೋತ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಬರ್ತದೆ. ಸರ್ ಹಂಗೆ CPIನಲ್ಲಿ ಹೈಯೆಸ್ಟ್ ವೇಟೇಜ್ ಹೊಂದಿರ್ಕೊಂಡು ಯಾವುದಪ್ಪ ಅಂತಂದರೆ ದಟ್ ಈಸ್ ಫುಡ್ ಪ್ರಾಡಕ್ಟ್ಸ್. ಇಂಪಾರ್ಟೆಂಟ್ ಇದು. CPIನಲ್ಲಿ ಅತಿ ಹೆಚ್ಚು ವೇಟೇಜ್ ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ದಟ್ ಈಸ್ ಫುಡ್ ಪ್ರಾಡಕ್ಟ್ಸ್. ಅದೇ WPIನಲ್ಲಿ ಹೈಯೆಸ್ಟ್ ವೇಟೇಜ್ ಯಾವುದು ಅಂತ ಕೇಳ್ತಾನೆ. ಸೊ ಯಾವುದಿದೆ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸು ಹೈಯೆಸ್ಟ್ ವೇಟೇಜ್ ಇದೆ. ಹಾಗಾಗಿ ಭಾಳಷ್ಟು ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ WPI ಮೆಷರ್ಸ್ ಇನ್ಫ್ಲೇಷನ್ ಅಟ್ ಈಚ್ ಸ್ಟೇಜ್ ಆಫ್ ಪ್ರೊಡಕ್ಷನ್. ಇನ್ಫ್ಲೇಷನ್ನ ಪ್ರತಿ ಹಂತದಲ್ಲೂ ಏನು ಮಾಡ್ತೀವಪ್ಪ ಅಂತಂದರೆ ಇನ್ಫ್ಲೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದರೆ CPIನಲ್ಲಿ ಇನ್ಫ್ಲೇಷನ್ ನಾವು ಫೈನಲ್ ಸ್ಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಭಾಳ ಇಂಪಾರ್ಟೆಂಟ್ ಇದು. WPIನಲ್ಲಿ ಇನ್ಫ್ಲೇಷನ್ನ ಈಚ್ ಸ್ಟೇಜಲ್ಲಿ ಫೈಂಡ್ ಔಟ್ ಮಾಡ್ತೀವಿ. CPIನಲ್ಲಿ ಇನ್ಫ್ಲೇಷನನ್ನು ನಾವು ಫೈನಲ್ ಸ್ಟೇಜ್ನಲ್ಲಿ ಏನು ಮಾಡ್ತೀವಿ, ಇನ್ಫ್ಲೇಷನ್ನ ಮೆಜರ್ಮೆಂಟ್ ಮಾಡ್ತೀವಿ. ಹೀಗಾಗಿ ಸೊ ನಮಗೆ ಮತ್ತು ಸರ್ WPI ಮತ್ತು CPIನಲ್ಲಿ ದಿ ಬೆಸ್ಟ್ ಮೆಥಡ್ ಯಾವುದಪ್ಪ ಅಂತಂದರೆ ನಾವು CPIಗೆ ಕೊಡ್ಬೋದು. ಪ್ರಸ್ತುತವಾಗಿ ನಾವು ಇನ್ಫ್ಲೇಷನ್ನ ಯಾವುದ್ರಲ್ಲಿ ಮೆಜರ್ಮೆಂಟ್ ಮಾಡ್ತೀವಪ್ಪ ಅಂತಂದರೆ CPIನಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. 2015ಕ್ಕಿಂತ ಆ ಕಡೆ ಏನಾಗ್ತಾ ಇದ್ವಿ, WPIನಲ್ಲಿ ಮೆಜರ್ಮೆಂಟ್ ಮಾಡ್ತಾಯಿದ್ವಿ. 2015ಕ್ಕಿಂತ ಈ ಕಡೆ ಸೊ ನಾವು ಇನ್ಫ್ಲೇಷನ್ನ CPIಯಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ದ ಬೆಸ್ಟ್ ಮೆಥಡ್ ಮೆಜರ್ ದ ಇನ್ಫ್ಲೇಷನ್ ಈಸ್ CPI. ನಿಮಗೆ ಎಕ್ಸಾಮಿನೇಷನ್ ಏನೆಲ್ಲ ಬರ್ಬೋದಪ್ಪ ಅಂತಂದರೆ WPIನ ಮೂಲ ವರ್ಷ ಯಾವುದು ಅಂತ ಕೇಳ್ಬೋದು, 2011-12. ಮತ್ತು WPIನಲ್ಲಿ ಹೈಯೆಸ್ಟ್ ವೇಟೇಜ್ ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂತ ಕೇಳ್ಬೋದು, ದಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಅಂತ ಕೇಳ್ಬೋದು. ಮತ್ತು ಸರ್ WPIನಲ್ಲಿ ಸೊ ಒಟ್ಟು ಸರಕುಗಳ ಬಟ್ಟಿನಲ್ಲಿ ಎಷ್ಟು ಪದಾರ್ಥಗಳು ಕಂಡು ಬರ್ತದೆ ಅಂತ ಕೇಳ್ಬೋದು, 697 ಪ್ರಾಡಕ್ಟ್ಸ್ ಕಂಡು ಬರುವುದು. ಸರ್ ಹಾಗಾದರೆ CPIನ ಬೇಸ್ ಇಯರ್ ಯಾವುದು ಅಂತ ಕೇಳ್ಬೋದು, 2012 ಅಂತ ಗೊತ್ತಿರಬೇಕು. ಹಾಗಾದರೆ CPIನಲ್ಲಿ ಎಷ್ಟು ಸರಕುಗಳ ಒಂದು ಐಟಮ್ ಬುಟ್ಟಿ ಕಂಡು ಬರ್ತದೆ ಅಂತ ಕೇಳ್ಬೋದು, 200. ಸರ್ ಹಾಗಾದರೆ CPIನಲ್ಲಿ ಹೈಯೆಸ್ಟ್ ವೇಟೇಜ್ ಹೊಂದಿರತಕ್ಕಂಥದ್ದು ಯಾವುದು ಅಂತ ಕೇಳ್ಬೋದು, ದಟ್ ಈಸ್ ದ ಫುಡ್ ಪ್ರಾಡಕ್ಟ್ಸ್. ಆಹಾರ ಮತ್ತು ಸರಕುಗಳು ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕಾಗ್ತದೆ. ಸೊ ಹಾಗಾದರೆ ಸೊ WPIನಲ್ಲಿ ಇನ್ಫ್ಲೇಷನನ್ನು ನಾವು ಪ್ರತಿ ಹಂತದಲ್ಲೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದರೆ CPIನಲ್ಲಿ ಸೊ ಪ್ರತಿ ಹಂತದಲ್ಲೂ ನಾವು ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ದಟ್ ಈಸ್ ಫೈನಲ್ ಪ್ರಾಡಕ್ಟಲ್ಲಿ ಏನು ಮಾಡ್ತೀವಿ, ಇನ್ಫ್ಲೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಷ್ಟು ನೀವೇನಾದರೂ ತಿಳ್ಕೊಂಡ್ರೆ ಸೊ ನೀವೇನು ಮಾಡ್ಬೋದು, ಯಾವುದೇ ಎಕ್ಸಾಮ್ಸಲ್ಲೂ ಕೂಡ ನೀವು ಇದನ್ನು ಈಸಿಯಾಗಿ ಮಾಡಬಹುದು. ಅರ್ಥ ಆಯಿತಾ? WPI ಅಂತಂದರೆ ಏನು, CPI ಅಂತಂದರೆ ಏನು. ಸೊ ಮತ್ತು ಇನ್ಫ್ಲೇಷನ್ನ ನಾವು ಯಾವುದರಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ ಗೊತ್ತಾಗ್ತಾ ಇದೆಯಾ? ಭಾಳ ನೀಟಾಗಿ ಬರ್ಕೋಬೇಕು ಇವೆಲ್ಲನೂ. WPIಯನ್ನು CPI ಮತ್ತು GDP ಡಿಪ್ಲೇಟರ್, ಈ ಮೂರು ಏನಪ್ಪ ಅಂತಂದರೆ ಇನ್ಫ್ಲೇಷನ್ನ ಮೆಜರ್ಮೆಂಟ್ ಮಾಡುವುದು. ಸರ್ ಹಾಗಾದರೆ ಇನ್ಫ್ಲೇಷನ್ನ ಯಾರು ಮೆಜರ್ಮೆಂಟ್ ಮಾಡ್ತಾರೆ? ಇದು ಕ್ವಶನ್ ಆಗಿದೆ ನೋಡಿ. ಇದು PSIನಲ್ಲಿ ಕ್ವಶನ್ ಆಗಿದೆ. ಸೊ ಯಾರು ಹಣದುಬ್ಬರವನ್ನು ನಿಯಂತ್ರಣ ಮಾಡುತ್ತಾರೆ? ಸೊ ನೋಡಿ RBI ಮತ್ತು ಸರ್ಕಾರಗಳು ಈ ಹಣದುಬ್ಬರವನ್ನು ನಿಯಂತ್ರಣ ಮಾಡುವಂಥದ್ದು. ಹಾಗಾಗಿ ಭಾಳಷ್ಟು ಇಂಪಾರ್ಟೆಂಟು ಹಣದುಬ್ಬರ ಅಂತಕ್ಕಂಥ ಒಂದು ಚಾಪ್ಟರ್. ಸೊ ನೆಕ್ಸ್ಟು ನೋಡುವುದಾದರೆ ಸೊ ಏನು ಮಾಡುವಂಥದ್ದು, ಟೈಪ್ಸ್ ಆಫ್ ಇನ್ಫ್ಲೇಷನ್, ಹಣದುಬ್ಬರದ ವಿಧಗಳು ಅಂತ ನೋಡ್ಬೋದು. ನೋಡಿ ಭಾಳ ಇಂಪಾರ್ಟೆಂಟು ಹಣದುಬ್ಬರದ ವಿಧಗಳು. ನೋಡಿ ಹಣದುಬ್ಬರದ ವಿಧಗಳನ್ನು
ಸೊ ನೀವು ಬೊಂಬೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಆರೋ ಮಾರ್ಕ್ ಹೋಗ್ತಾ ಇದೆ ಅಂತಂದರೆ ಸರಕು ಮತ್ತು ಸೇವೆಗಳ ಬೆಲೆ ಏನಾಕೊಂತ ಹೋಗ್ತಾ ಇದೆ, ಜಾಸ್ತಿ ಹಾಕೊಂತ ಹೋಗ್ತಾ ಇದೆ. ಬೊಂಬೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ನೆಕ್ಸ್ಟ್ ನೋಡಿ, ಸೊ ಬೇಸ್ಡ್ ಆನ್ ಕಾಸಸ್ ಮತ್ತು ಬೇಸ್ಡ್ ಆನ್ ಇನ್ಫ್ಲೇಷನ್ ರೇಟ್. ಬೇಸ್ಡ್ ಆನ್ ಕಾಸಸ್ ಮತ್ತು ಬೇಸ್ಡ್ ಆನ್ ಇನ್ಫ್ಲೇಷನ್ ರೇಟ್ ಇವುಗಳ ಆಧಾರದ ಮೇಲೆ ಸೊ ನಾವೇನು ಮೆಜರ್ಮೆಂಟ್ ಮಾಡ್ತೀವಿ, ಇನ್ಫ್ಲೇಷನ್ನ ಮೆಜರ್ಮೆಂಟ್ ಮಾಡ್ತೀವಿ. ಭಾಳ ಇಂಪಾರ್ಟೆಂಟ್, ಭಾಳಷ್ಟು ಸರಿ ಕ್ವಶನ್ ಆಗಿದೆ. ಲಾಸ್ಟ್ ನಿಮಗೆ UPSCಯಲ್ಲಿ ಬಂದಿರತಕ್ಕಂಥ ಕ್ವಶನ್ಸನ್ನು ತೆಗೆದುಕೊಂಡಿದ್ದೀನಿ. ನೀವು ಚಂದ ಪಾಠ ಕೇಳಿದರೆ ಸೊ ನೆಕ್ಸ್ಟು ಆ ಕ್ವಶನ್ಸನ್ನು ಬಿಡಿಸ್ಲಿಕ್ಕಾಗತ್ತೆ. ಇಲ್ಲ ಸರ್ ಆನ್ಲೈನಲ್ಲೇ ಓದ್ತೀನಿ ಅಂತಂದರೆ ಆ ಕ್ವಶನ್ಸ್ನ ಬಿಡಿಸ್ಲಿಕ್ಕೆ ಬರುವುದಿಲ್ಲ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇತ್ತೀಚೆಗೆ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಬಹಳಷ್ಟು ಡಿಫಿಕಲ್ಟಿ ಆಗುತ್ತಿರುವ ಕಾರಣದಿಂದಾಗಿ ನಾವು ಸಹ ಏನು ಮಾಡಬೇಕು, ಆ ಒಂದು ಸ್ಟ್ಯಾಂಡರ್ಡ್ಗೆ ಹೊಂದ್ಕೊಳ್ಬೇಕು. ಅದಕ್ಕಾಗಿ ಸೊ ನಾನು ಇಷ್ಟೊಂದು ವಿವರಣೆ ಕೊಟ್ಕೊತಾ ಹೋಗ್ತಾ ಇದ್ದೀನಿ. ಸೊ ನೋಡಿ, ಈಗ ಬೇಸ್ಡ್ ಆನ್ ದ ಕಾಸಸ್ ಒಂದನೇ ಟೈಪ್ ನೋಡಿ, ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತ ಬರ್ತದೆ ನೋಡಿ. ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ನು ಮತ್ತು ಕಾಸ್ಟ್ ಪುಷ್ ಇನ್ಫ್ಲೇಷನ್. ಇವತ್ತಿನ ಒಂದು ತರಗತಿಯಲ್ಲಿ ಇವೆರಡನ್ನು ನೋಡೋಣ. ಸೊ ಮುಂದಿನ ತರಗತಿಯಲ್ಲಿ ಸೊ ಬೇಸ್ಡ್ ಆನ್ ಇನ್ಫ್ಲೇಷನ್ ರೇಟ್ ನೋಡೋಣ. ಸೊ ನಿಮಗೇನಾದರೂ ಕ್ಲಾಸ್ ಚೆನ್ನಾಗಿ ಅರ್ಥ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಇತರರು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾವಾಗಲೂ ನಮ್ಮ ಜೊತೆ ಇರ್ರಿ. ನಿಮಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಸೊ ನೆಕ್ಸ್ಟ್ ನೋಡಿ, ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ಡಿಮ್ಯಾಂಡ್ ಫುಲ್ ನೋಡಿ, ಕನ್ನಡದಲ್ಲಿ ಬೇಡಿಕೆ ಸೆಳೆತ ಹಣದುಬ್ಬರ. ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ಡಿಮ್ಯಾಂಡ್ ಅಂದರೆ ಬೇಡಿಕೆ, ಫುಲ್ ಅಂತಂದರೆ ಸೆಳೆತ, ಇನ್ಫ್ಲೇಷನ್ ಹಣದುಬ್ಬರ. ಬೇಡಿಕೆ ಸೆಳೆತ ಹಣದುಬ್ಬರ ಅಂತ ಕರಿತೀವಿ ನೋಡಿ. ಬೇಡಿಕೆ ಸೆಳೆತ ಹಣದುಬ್ಬರ. ಏನು ಬೇಡಿಕೆ ಸೆಳೆತ ಹಣದುಬ್ಬರ ಅಂತಂತಂದರೆ ನೋಡಿ, ಇಲ್ಲಿ ನೀಟಾಗಿ ಡೆಫಿನೇಷನ್ ಕೊಟ್ಟಿದ್ದೀನಿ. ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಕರ್ಸ್ ವೆನ್ ದ ಟೋಟಲ್ ಡಿಮ್ಯಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇನ್ ಎಕಾನಮಿ ಔಟ್ಸ್ಟ್ರಿಪ್ಸ್ ದ ಅವೈಲಬಲ್ ಸಪ್ಲೈ. ನೋಡಿ, ಈ ಬೇಡಿಕೆ ಸೆಳೆತ ಹಣದುಬ್ಬರ ಅಂತಂದರೆ ನಾವು ಮಾರುಕಟ್ಟೆಯಲ್ಲಿ ಏನನ್ನು ಕ್ರಿಯೇಟ್ ಮಾಡಬೇಕು, ಬೇಡಿಕೆಯನ್ನು ಕ್ರಿಯೇಟ್ ಮಾಡಬೇಕು. ಬೇಡಿಕೆಯನ್ನು ಕ್ರಿಯೇಟ್ ಮಾಡಿದಾಗ ಸೊ ನಮಗೆ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ಸೊ ನಮಗೆ ಸೊ ಒಂದು ಪ್ರೊಡಕ್ಷನ್ ಅಂತಕ್ಕಂಥದ್ದು ಹೆಚ್ಚಾಕಂತ ಹೋಗ್ತಾ ಇರ್ತದೆ. ಹಾಗಾಗಿ ಸೊ ಬೇಡಿಕೆ ಸೆಳೆತ ಹಣದುಬ್ಬರ ಇದು ಸರ್ಕಾರದ ಮತ್ತು ಈ ಒಂದು ಪ್ರಜೆಗಳ ಹಿತದೃಷ್ಟಿಯಿಂದ ಈ ಬೇಡಿಕೆ ಸೆಳೆತ ಹಣದುಬ್ಬರ ಅಂತಕ್ಕಂಥ ಒಳ್ಳೆಯದು. ಯಾಕೆ ಅಂತಂದರೆ ನೋಡಿ, ಬೇಡಿಕೆ ಸೆಳೆತ ಹಣದುಬ್ಬರ ಇಟ್ ಈಸ್ ಒನ್ ಟೈಪ್ ಆಫ್ ಎಕ್ಸ್ಪ್ಯಾನ್ಷನ್ ಅಂತ ಕರಿಬೋದು. ಈಗ ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ತೀನಿ ನೋಡಿ. ಸೊ ಈಗ ನೋಡಿ, ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ಈಗ ಮಾರುಕಟ್ಟೆಯಲ್ಲಿ ನೀವು ಡಿಮ್ಯಾಂಡನ್ನು ರೈಸ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಈಗ ಡಿಮ್ಯಾಂಡನ್ನು ರೈಸ್ ಮಾಡಬೇಕಂತಂದರೆ ಅತ್ಯಮೂಲ್ಯವಾಗಿ ನಿಮ್ಮ ಬಳಿ ಏನಿರಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದೇ ಒಂದು ಹೋಟೆಲ್ಗೆ ಹೋಗ್ತೀರಿ. ಹೋಟೆಲ್ಗೆ ನೀವು ಆರ್ಡರನ್ನು ನೀವು ಆರ್ಡರ್ ಮಾಡುವಂಥದ್ದು ಯಾವುದರ ಆಧಾರದ ಮೇಲೆ, ನಿಮ್ಮ ಬಳಿ ಹಣ ಎಷ್ಟಿದೆ ಅದರ ಆಧಾರದ ಮೇಲೆ ನೀವು ಆ ಹೋಟೆಲ್ನಲ್ಲಿ ಹೋಗಿ ಆರ್ಡರನ್ನ ಮಾಡ್ತೀರಿ ಅಲ್ವಾ. ಅದೇ ರೀತಿಯಾಗಿ ಸೊ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತಂದರೆ ಸೊ ಏನು ಮಾಡುವಂಥದ್ದು, ಆ ಸರ್ಕಾರಗಳು ಏನು ಮಾಡುತ್ತೆ ಅಂತಂದರೆ ಮಾರುಕಟ್ಟೆಗೆ ಮನಿ ಸಪ್ಲೈಯನ್ನು ಇಂಜೆಕ್ಟ್ ಮಾಡುತ್ತೆ ಅಂತಂದರೆ ಲಿಕ್ವಿಡಿಟಿಯನ್ನು ಸಪ್ಲೈ ಮಾಡುತ್ತೆ. ಯಾವಾಗ ಮಾರುಕಟ್ಟೆಯಲ್ಲಿ ಈ ಲಿಕ್ವಿಡಿಟಿಯನ್ನು ಇಂಜೆಕ್ಟ್ ಮಾಡ್ತಾರೋ, ಸಪ್ಲೈ ಮಾಡ್ತಾರೋ, ಆಗ ಜನಸಾಮಾನ್ಯರ ಬಳಿ ಸೊ ಏನು ಸಿಗುತ್ತೆ, ನಿಮಗೆ ದುಡ್ಡು ಅಂತಕ್ಕಂಥದ್ದು ಅಥವಾ ಹಣ ಅಂತಕ್ಕಂಥದ್ದು ಸಿಗುತ್ತೆ. ಈಗ ಮಾರುಕಟ್ಟೆಯಲ್ಲಿ ನಿಮ್ಮ ಬಳಿ ಎಲ್ಲರ ಹತ್ರ ಹಣ ಸಿಕ್ತು ಅಂತ ತಿಳ್ಕೊಳ್ಳಿ. ಆಗ ನೀವೇನು ಕ್ರಿಯೇಟ್ ಮಾಡ್ತೀರಿ, ಸೊ ನೀವು ಡಿಮ್ಯಾಂಡನ್ನು ರೈಸ್ ಮಾಡ್ತೀರಿ. ಯಾವಾಗ ರೈಸ್ ಮಾಡಿದ್ದು ನೀವು, ನಿಮ್ಮ ಬಳಿ ಹಣ ಇದ್ದಾಗ ಏನು ಮಾಡ್ತೀರಪ್ಪ ಅಂತಂದರೆ ನನಗೆ ಐಫೋನೇ ಬೇಕು ಅಂತೀರಿ. ಹಣ ಇಲ್ಲದೇ ಇದ್ದಾಗ ನೀವೇನು ಮಾಡ್ತೀರಿ, ಸೊ ವಿವೋ ಸ್ಯಾಮ್ಸಂಗ್ ಫೋನ್ ತೊಗೊತೀರಿ. ಇಷ್ಟೇ ಡಿಫ್ರೆನ್ಸು. ಈಗ ಸರ್ಕಾರಗಳೇನು ಮಾಡುತ್ತೆ, ನಿಮಗೆ ಮಾರುಕಟ್ಟೆಗೆ ಲಿಕ್ವಿಡಿಟಿಯನ್ನು ಸಪ್ಲೈ ಮಾಡುತ್ತೆ. ಆ ಲಿಕ್ವಿಡಿಟಿ ಸಪ್ಲೈ ಮಾಡಿದಾಗ ಸೊ ಏನು ಜಾಸ್ತಿ ಆಗ್ತಾಯಿದೆ, ನೀವು ಡಿಮ್ಯಾಂಡನ್ನು ಜಾಸ್ತಿ ಮಾಡ್ತೀರಿ. ಈಗ ನೋಡಿ, ನೀವು ಆಟೋಮೆಟಿಕಲ್ಲಿ ನಿಮ್ಮ ಬಳಿ ಲಿಕ್ವಿಡಿಟಿ ಜಾಸ್ತಿ ಆಯಿತು, ಅದರಂಗೆ ನೀವೇನು ಮಾಡ್ತೀವಿ, ಡಿಮ್ಯಾಂಡನ್ನು ಜಾಸ್ತಿ ಮಾಡಿದ್ರಿ. ಈಗ ಡಿಮ್ಯಾಂಡ್ ಜಾಸ್ತಿ ಮಾಡಿದರೆ ಸೊ ಆಟೋಮೆಟಿಕಲಿ ಪ್ರೊಡಕ್ಷನ್ ಆಗಬೇಕಲ್ಲಲ್ವಿ. ಡಿಮ್ಯಾಂಡನ್ನು ಜಾಸ್ತಿ ಮಾಡ್ತಾಯಿದ್ದೀರಾ, ಅದರ ತಕ್ಕಂಗೆ ಏನು ಕ್ರಿಯೇಟ್ ಆಗಬೇಕು, ನಿಮಗೆ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು. ಮ್ಯಾನುಫ್ಯಾಕ್ಚರಿಂಗ್ ಆದರೆ ಅದು ಡಿಮ್ಯಾಂಡ್ ತಕ್ಕಂಗೆ ಮ್ಯಾನುಫ್ಯಾಕ್ಚರಿಂಗ್ ಆಯಿತು ಅಂತಂದರೆ ಆಗ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ಬಹಳಷ್ಟು ಚೆನ್ನಾಗಾಗ್ತದೆ. ಈಗ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಮಾಡ್ತಾಯಿದ್ರೆ ಅಂತಂದರೆ ಸೊ ಎಂಪ್ಲಾಯ್ಮೆಂಟು ಜಾಸ್ತಿ ಏನು ಮಾಡುವಂಥದ್ದು ಆಗತ್ತೆ.
ಯಾವಾಗ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗತ್ತೋ ಸೊ ಆಗ ಆ ಎಂಪ್ಲಾಯ್ಮೆಂಟೆಲ್ಲ ಏನಾಗುತ್ತೆ, ಆ ಒಂದು ಫ್ಯಾಮಿಲೀಸಿಗೆ ಏನಾಗುತ್ತೋ ಸೊ ದುಡ್ಡು ಅಂತಕ್ಕಂಥ ಸರ್ಕ್ಯುಲೇಟ್ ಆಗುತ್ತೆ. ಈಗ ಒಬ್ಬ ವ್ಯಕ್ತಿಗೆ ಸೊ ಜಾಬ್ ಸಿಕ್ತು ಅಂತಂದರೆ ಸೊ ಅವನೇನು ಮಾಡ್ತಾನೆ ಮಾರುಕಟ್ಟೆಯಲ್ಲಿ, ಸೊ ಅವನು ಕೂಡ ಏನು ಮಾಡುವಂಥದ್ದು ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ತಾನೆ. ಯಾವಾಗ ಈ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೋ ಆಟೋಮೆಟಿಕಲಿ ಸರ್ಕಾರಕ್ಕೆ ಏನು ಬರುತ್ತೆ, ಟ್ಯಾಕ್ಸ್ ಬರುತ್ತೆ, ತೆರಿಗೆ ಬರುತ್ತೆ. ಈಗ ಆ ತೆರಿಗೆ ಬಂತು ಅಂತಂದರೆ ಆ ದೇಶದ GDP ಏನಾಯಿತು, ಭಾಳಷ್ಟು ಡೆವಲಪ್ಮೆಂಟ್ ಆಯಿತು. ಹೀಗಾಗಿ ಸರ್ಕಾರಗಳು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಆಯಿತು ಅಂತಂದರೆ ಸೊ ಅವಾಗ ಏನಾಗುತ್ತೆ, ನಿಮಗೆ ನೀವು ಡಿಮ್ಯಾಂಡನ್ನು ಜಾಸ್ತಿ ಮಾಡ್ತೀರಿ. ಒಟ್ಟಾರೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ, ಇದೇನಾಗುತ್ತೆ ಅಂದರೆ ಎಕನಾಮಿಕಲ್ ಆ್ಯಕ್ಟಿವಿಟೀಸ್ ಅಂತಕ್ಕಂಥದ್ದು ಭಾಳಷ್ಟು ಚೆನ್ನಾಗಾಗ್ತದೆ. ಅದರಿಂದಾಗಿ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತಕ್ಕಂಥದ್ದು ಸರ್ಕಾರದ ದೃಷ್ಟಿಯಿಂದ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖವಾದದ್ದು. ಅರ್ಥ ಆಯಿತಾ? ನೋಡಿ, ಇಲ್ಲಿ ಕೀ ಪಾಯಿಂಟ್ಸ್ ಅಂತ ಕೊಟ್ಟಿದ್ದೀನಿ. ಅಲ್ಲಿ ನೋಡಿ, ಮನಿ ಸಪ್ಲೈ ಜಾಸ್ತಿ ಆಗ್ತಾ ಇದೆ ಅಂದರೆ ಮಾರುಕಟ್ಟೆಗೆ ಹಣದ ಹರಿವು ಅಂತಕ್ಕಂಥ ಜಾಸ್ತಿ ಆಯಿತು. ಹಣದ ಹರಿವನ್ನು ಲಿಕ್ವಿಡಿಟಿಯನ್ನು ಮಾಡಿದ್ರಿ. ಅದರ ಜೊತೆ ನೋಡಿ, ಅದರ ಪಕ್ಕದಲ್ಲೇ ಕೊಟ್ಟಿದ್ದೀನಿ ಅಗ್ರಿಗೇಟ್ ಡಿಮ್ಯಾಂಡ್ ಅಂತಕ್ಕಂಥ ಜಾಸ್ತಿ ಆಯಿತು. ಅದೇ ಇನ್ನೊಂದು ಕೀ ಪಾಯಿಂಟನ್ನು ಕೊಟ್ಟಿದ್ದೀನಿ ನೋಡಿ, ಮನಿ ಸಪ್ಲೈ ಕಡಿಮೆ ಆಯಿತು ಅಂತ ತಿಳ್ಕೊಳ್ಳಿ. ಸರ್ಕಾರ ಹಿಂದೇನಾಯಿತು, ಮನಿ ಸಪ್ಲೈ ಇಂಜೆಕ್ಟ್ ಮಾಡಲಿಲ್ಲ, ಹಾಗೇನಾಯಿತು ಅಗ್ರಿಗೇಟ್ ಡಿಮ್ಯಾಂಡ್ ಕೂಡ ಕಡಿಮೆ ಆಗುವಂತ ಬಂತು. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಡಿಮ್ಯಾಂಡ್ಫುಲ್ ಇನ್ಫ್ಲೇಷನ್. ಸೊ ಇಲ್ಲಿಗೆ ನಿಂತಿರಲಿ. ಸೊ ನೆಕ್ಸ್ಟ್ ಇನ್ಫ್ಲೇಷನ್ ಪಾರ್ಟ್ 2 ಅಂತ ತೊಗೊತೀನಿ. ಅದರಲ್ಲಿ ಸ್ಪಷ್ಟವಾಗಿ ಎಲ್ಲವನ್ನು ಮುಗಿಸಿ ನಿಮಗೆ ಅಪ್ ಟು ಸೊ ಏನು ಒಂದು UPSC ಅಥವಾ KSನಲ್ಲಿ ಕ್ವಶನ್ಸ್ ಬಂದಿದೆಯೋ ಆ ಕ್ವಶನ್ಸ್ನ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನನ್ನ ನಂಬಿಕೆ ಇಟ್ಟು ಸೊ ಈ ವಿಡಿಯೋನ ನೋಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.